ಸೊ ಗುಡ್ ಮಾರ್ನಿಂಗ್, ಎಲ್ಲರೂ ಹೇಗಿದ್ದೀರಾ? ಯಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಈ ವಿಡಿಯೋದಲ್ಲಿ ನನ್ನ ಮಗನ ಫಸ್ಟ್ ಡೇ ಆಫ್ ದ ಸ್ಕೂಲ್ ವ್ಲಾಗ್ ಮಾಡೋಣ ಅನ್ಕೊತಾ ಇದ್ದೀನಿ. ಇಟ್ಸ್ ಲೈಕ್ ಅ ಬ್ಯಾಕ್ ಟು ಸ್ಕೂಲ್ ವ್ಲಾಗ್. ಸಮ್ಮರ್ ಹಾಲಿಡೇಸ್ ಮುಗೀತು, ಅವ್ನ ಶೂಟ್ ಮುಗೀತು. ಸೊ ಅವನಿಗೆ ಸಮ್ಮರ್ ಹಾಲಿಡೇಸ್ ಬಂದಿದ್ದು ಗೊತ್ತಾಗಲಿಲ್ಲ, ಹೋಗಿದ್ದು ಗೊತ್ತಾಗಲಿಲ್ಲ ಬಿಕಾಸ್ ಆಫ್ ದ ಶೂಟ್. ಸೊ ಅವ್ನು ಎಂಜಾಯ್ ಮಾಡಿದ್ದು ಸ್ವಲ್ಪ ಕಮ್ಮಿ ಸಮ್ಮರ್ ಹಾಲಿಡೇಸಲ್ಲಿ, ಬಟ್ ಶೂಟಲ್ಲಿ ತುಂಬ ಎಂಜಾಯ್ ಮಾಡಿದೆ. ಸೊ ಬ್ಯಾಕ್ ಟು ಸ್ಕೂಲ್. ಸೊ ಫಸ್ಟ್ ಡೇ ಆಫ್ ದ ಸ್ಕೂಲ್ ಅವನಿಗೆ ಅವನ ಟಿಫಿನಿಂದ ಹಿಡಿದು ಯೂನಿಫಾರ್ಮ್ನೆಲ್ಲ ಪ್ರೆಸ್ ಮಾಡಿ ಅವನಿಗೆ ಕೊಡೋದು. ಸೊ ಆ ಒಂದು ವ್ಲಾಗ್ ಮಾಡೋಣ, ವೀಡಿಯೋ ಮಾಡೋಣ ಅನಿಸ್ತು. ಸೊ ಡೂಯಿಂಗ್ ಇಟ್. ಎಲ್ಲ ಮಕ್ಕಳಿಗೆ ಯಾರಿಗಾರು ಸ್ಕೂಲ್ ಸ್ಟಾರ್ಟ್ ಆಗಿದೆ, ಸೊ ಆಲ್ ದ ಬೆಸ್ಟ್. ಈ ವರ್ಷ ಚೆನ್ನಾಗಾಗಲಿ, ಚೆನ್ನಾಗಿ ಓದಿ, ಚೆನ್ನಾಗಿ ಎಕ್ಸಾಮ್ಸ್ ಬರೀರಿ, ಚೆನ್ನಾಗಿ ಟೆಸ್ಟ್ಗಳು ಬರೀರಿ. ಸಮ್ಮರ್ ಹಾಲಿಡೇಸ್ ಮುಗೀತು ಹಂಗಂತ ಆಟ ಬಿಡಬಾರ್ದು ಅಂತಲ್ಲ, ಸೊ ಚೆನ್ನಾಗಿ ಆಟಾಡಿ ಕೂಡ. ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ. ತಡ ಮಾಡೋದು ಬೇಡ ಅಲ್ಲ. He's sleeping. Sharuma, get up, Angara. First day to school. Excited? Yes. All the best. Thanks. I'm ತುಂಬಾ ಖುಷಿ. ಹೌದಾ? ಸೊ ಅವನಿಗೆ ತಿಂಡಿ ಮಾಡಿಕೊಟ್ಟು ಅವನಿಗೆ ಪನ್ನೀರ್ ಪರೋಟ ಮಾಡಿದೆ. ತಿಂಡಿನ ಅವನಿಗೆ ನಾರ್ಮಲಾಗಿ ಚಪಾತಿ ಸೈಜಲ್ಲೇ ಮಾಡಿಕೊಟ್ಟು ಸ್ಕೂಲ್ ಬಾಕ್ಸಿಗೆ ಮಾತ್ರ ಸ್ಮಾಲ್ ಸೈಜಲ್ಲಿ ಮಾಡಿ ಅದನ್ನು ಪನ್ನೀರ್ ಪರೋಟ ಅಂತ ಹೆಸರಿಟ್ಟರೆ ದೇ ಫೀಲ್ ಇಟ್ಸ್ ಡಿಫ್ರೆಂಟ್. ಮಕ್ಳಿಗೂ ಹೊಸ ಥರದ್ದು ಅಂತ ಅನಿಸುತ್ತೆ. ಸೊ ಮಾಡೋ ಅಡುಗೆಯಲ್ಲೇ ಸ್ವಲ್ಪ ಡಿಫ್ರೆಂಟಾಗಿ ಹೆಸರಿಟ್ಟು ಸ್ವಲ್ಪ ಡಿಫ್ರೆನ್ಸಾಗಿ ಮಾಡಿಕೊಟ್ರೆ ಮಕ್ಕಳು ತಿನ್ಕೊಂಡು ಬರ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ, ಬೇರೆ ಏನೂ ಇಲ್ಲ. ಆಮೇಲೆ ಅವನಿಗೆ ಶಾರ್ಟ್ ಬ್ರೇಕ್ ಕೂಡ ಇರುತ್ತೆ, ಹಾಗಾಗಿ ಇನ್ನೊಂದು ಬಾಕ್ಸಿಗೆ ಫ್ರೂಟ್ಸ್ ಹಾಕಿದ್ದೆ ನಾನು. ಸ್ವಲ್ಪ ಜಂಕ್ ಅವಾಯ್ಡ್ ಮಾಡಬೇಕು ಅವ್ನ ಸ್ಕೂಲಲ್ಲಿ. ಜಂಕ್ ಕೊಡೋ ಹಾಗಿಲ್ಲ, ತುಂಬ ರೇರ್ ನಾನು ಜಂಕ್ ಕೊಟ್ಟು ಕಳಿಸೋದು. ಸೊ ಅವ್ನು ಲಂಚ್ ಪ್ಯಾಕ್ ಮಾಡಿ ನೆಕ್ಸ್ಟ್ ನಾನು ರೆಡಿ ಆಗಕ್ಕೆ ಹೋಗಬೇಕು, ಬಿಕಾಸ್ ಐ ಹ್ಯಾವ್ ಟು ಡ್ರಾಪ್ ಹಿಮ್ ಟು ದ ಸ್ಕೂಲ್. 8:50ಗೆ ಅವನಿಗೆ ಗೇಟ್ ಓಪನ್ ಆಗುತ್ತೆ ಸ್ಕೂಲ್ದು. ಸೊ ಈಗ ಆಲ್ಮೋಸ್ಟ್ 8:30 ಆಗಿದೆ. ಸೊ ಐ ಆಮ್ ಗೋಯಿಂಗ್ ಟು ಡ್ರಾಪ್ ಹಿಮ್. ಏನಿಲ್ಲ, ಇಟ್ಸ್ 10 ಮಿನಿಟ್ಸ್ ಅವೇ ಫ್ರಮ್ ಮೈ ಹೋಮ್ ಅಂದ್ಕೊತೀನಿ ಅಷ್ಟೇ. ಬಟ್ ಏನಾಗುತ್ತೆ ಗೊತ್ತಾ, ಸ್ಕೂಲ್ ರೋಡ್ ತುಂಬ ಜಾಮ್ ಆಗೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್. ಸೊ ಹಾಗಾಗಿ ಸ್ವಲ್ಪ ಅರ್ಲಿ ಐ ಆಮ್ ಲೀವಿಂಗ್. ಅದು ಬಿಟ್ಟರೆ ದರ್ ಇಸ್ ನೋ ಪ್ರಾಬ್ಲಮ್. ಸೊ ಡ್ರಾಪಿಂಗ್ ಹಿಮ್ ಟು ದ ಸ್ಕೂಲ್. ಸೊ ಲೆಟ್ಸ್ ಗೋ. ಬೈಕಲ್ಲೇ ಡ್ರಾಪ್ ಮಾಡೋಣ, ಯಾಕಂದರೆ ಬೈಕ್ ಇಸ್ ಸೊ ಕನ್ವೀನಿಯೆಂಟ್. ಆರಾಮಾಗಿ ಹೋಗಿ ಡ್ರಾಪ್ ಮಾಡಿಬಿಟ್ಟು ಬರ್ಬೋದು. ಏನೇ ಟ್ರಾಫಿಕ್ ಇದ್ದರೂ ಅಲ್ಲೇ ನುಗ್ಗಿಸ್ಬಿಡ್ಬೋದು. ಕಾರ್ನ ನುಗ್ಸೋದು ತುಂಬ ಕಷ್ಟ. ಸೊ ಹಾಗಾಗಿ ಗೋಯಿಂಗ್ ಇನ್ ದ ಬೈಕ್ ಟು ಡ್ರಾಪ್ ಹಿಮ್ ಫಾರ್ ದ ಫಸ್ಟ್ ಡೇ ಆಫ್ ದ ಸ್ಕೂಲ್. ಸೊ ಎಕ್ಸೈಟೆಡ್, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಆ್ಯಂಡ್ ಈವನ್ ಹಿಮ್, ಅವನಿಗೆ ತುಂಬ ಖುಷಿ ಆಗ್ತದೆ ದಟ್ ಈಸ್ ಗೋಯಿಂಗ್ ಬ್ಯಾಕ್ ಟು ದ ಸ್ಕೂಲ್ ಅಂತ ಅಂದ್ಬಿಟ್ಟು. ಸೊ ಲೆಟ್ಸ್ ಡ್ರಾಪ್ ಹಿಮ್ ಟು ದ ಸ್ಕೂಲ್. ಲವ್ ಯು, ಬಾಯ್. ಚೆನ್ನಾಗಿ ಓದು ಮಗನೇ. ಹಾಂ, ಈ ಸರಿ 100 ಓಕೆ, ಬಾಯ್. ಸೊ ಆರ್ ಯು ಎಕ್ಸೈಟೆಡ್ ಟು ಗೋ ಟು ದ ಸ್ಕೂಲ್? ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬ ಅಂದರೆ ಇವಾಗ ಯಾವ ಕ್ಲಾಸ್ಗೆ ಹೋಗ್ತಿದ್ಯಾ ನೀನು? ಮತ್ತೆ ಎ ಸೆಕ್ಷನ್ಗೆ ಹೋಗಿದ್ಯಾ? ಇವಾಗ ಯಾಕೋ ಹೊಸ ಫ್ರೆಂಡ್ ಬಂದಿರ್ಬೇಕಲ್ಲ ನಿನಗೆ ಕ್ಲಾಸ್ ರೂಮಲ್ಲಿ? ಹೇಳು. ಹಳೆ ಫ್ರೆಂಡ್ ಇವಾಗ ಹೊಸದಾಗಿ ಮತ್ತೆ ಕ್ಲಾಸ್ ರೂಮಿಗೆ ಬಂದಿದ್ದಾಳೆ. ಇಬ್ರು ಒಂದೇ ಕ್ಲಾಸ್. ಸೊ ಅವಳ ಜೊತೆನೂ ಫ್ರೆಂಡ್ ಮಾಡ್ಕೊಂಡು ಚಂದಾಗಿ ಮಾತಾಡಿ, ಓಕೆನಾ? ಮರಿ ಮಾತಾಡೋದೇ ಅಲ್ಲ, ಓದಬೇಕು. ಇರ. ಹಾಂ, ನೋಡಿದ್ರಲ್ಲ, ಇದು ಟೈಮ್ ಇದೆ ಸ್ಕೂಲ್ ಗೇಟ್ ಓಪನ್ ಆಗೋಕ್ಕೆ. ಆಲ್ರೆಡಿ ಇಷ್ಟು ರಶ್ಶು. ಈ ಇದರಲ್ಲಿ ನಾನು ಕಾರ್ ತಂದು ಇವನನ್ನು ಡ್ರಾಪ್ ಮಾಡೋ ಅಷ್ಟರಲ್ಲಿ ನಾನು ಸತ್ತು ಹೋಗೇ ಬಿಡ್ತೀನಿ. ಇಷ್ಟು ಜಾಮ್ ಆಗಿರುತ್ತೆ, ಕಾಂಪ್ಯಾಕ್ಟಾಗಿ ಹೋಗ್ಬಿಡಿರುತ್ತೆ ಸ್ಕೂಲ್ ರೋಡು. ಸೊ ಹಾಗಾಗಿ ಬೈಕ್ ಇಸ್ ದ ಬೆಸ್ಟ್. ಹೇಳು, Bike is the best. ಸೊ ಇಟ್ ಫೀಲ್ಸ್ ಈಸಿ ಟು ಕಮ್ ಸೂನ್ ಅಲ್ಲ? ವರ್ಲ್ಡ್ ಸ್ಕೂಲ್ ಅಂದರೆ ಎಕ್ಸೈಟೆಡ್ ಹೋಗ್ಲಿಕ್ಕೆ ಒಳಗಡೆ ಅವನು ತುಂಬ ಎಕ್ಸೈಟ್ಮೆಂಟಲ್ಲಿ ಹೋಗ್ತಾ ಇದ್ದ, ಖುಷಿಯಿಂದ. ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಯಿತು ಅಂತ. ಇದೇ ನಿಂದು ಕ್ಲಾಸ್ ರೂಮಾ? ಗ್ರೇಡ್ 3. ಬಾಯ್.
ಸೊ ಬೆಳಗ್ಗೆ ಅವನ್ನ ಡ್ರಾಪ್ ಮಾಡಿ ಈವ್ನಿಂಗ್ ಪಿಕಪ್ ಮಾಡೋಣ ಅಂತ ಹೋಗಿದ್ದೆ ಸ್ಕೂಲ್ ಹತ್ರ. ನೋಡಿ ಪ್ಯಾರೆಂಟ್ಸ್ನ ಗೇಟ್ ಹತ್ರ ವೆಯ್ಟ್ ಮಾಡ್ತಾ ಇರೋದು ನನಗೆ ಸುಸ್ತಾಗೋಯ್ತು, ಬಿಕಾಸ್ ಸೋ ಮೆನಿ ಪೇರೆಂಟ್ಸ್ ವೇರ್ ವೇಟಿಂಗ್. ಅದರಲ್ಲಿ ಐ ಫೆಲ್ಟ್ ಗ್ರೇಟ್ ಅಬೌಟ್ ಅವರ್ ವ್ಯಾನ್ ಡ್ರೈವರ್ಸ್, ಬಿಕಾಸ್ ಅವ್ರು ಪಾಪ ಹೋಗಿ ನಿಂತು ಮಕ್ಕಳನ್ನ ಕರ್ಕೊಂಡು ಬಂದು ನೀಟಾಗಿ ವ್ಯಾನಲ್ಲಿ ಕೂರಿಸ್ಕೊಂಡು ಮನೆ ಹತ್ರನೇ ಡ್ರಾಪ್ ಮಾಡಿ ಹೋಗ್ತಾರೆ. ನನಗಿಲ್ಲ ಅವನ್ನ ಹುಡ್ಕೋದು ಕಷ್ಟ ಆಗ್ತಾಯಿತ್ತು, ಬಿಕಾಸ್ ತುಂಬ ಪ್ಯಾರೆಂಟ್ಸು ಎಲ್ಲೆಲ್ಲಿ ಇದ್ದಾರೆ ಮಕ್ಕಳಂತ ಗೊತ್ತಾಗ್ತಾ ಇರಲಿಲ್ಲ. ಸೊ ಫೈನಲಿ ಐ ಫೌಂಡ್ ಹಿಮ್, ದ ಕ್ಲಾಸ್ ಟೀಚರ್ ವಾಸ್ ದೇರ್. ಅಲ್ಲಿಂದ ಪಿಕ್ ಮಾಡ್ಕೊಂಡು ಮನೆಗೆ ಬಂದ್ವಿ.